ಕಾಂಗ್ರೆಸ್ನ ರಾಜಕೀಯ ಎದುರಾಳಿ ಅಂದರೆ ಸಾಂಪ್ರದಾಯಿಕವಾಗಿ ಬಿ ಜೆ ಪಿ. ಬಟ್ ಈ ಸಲ ನೀವು ಮೋರ್ ದೆನ್ ಬಿ ಜೆ ಪಿ ಯು ಆರ್ ಟಾರ್ಗೆಟಿಂಗ್ ಜೆ ಡಿ ಎಸ್ ಮೋಸ್ಟ್ ಅಂತ ಅನಿಸ್ತಾ ಇದೆ. ಯಾಕಾಗಿ? ಇಲ್ಲ, ನಾನು ಜೆ ಡಿ ಎಸ್ ಬಗ್ಗೆ ಮಾತಾಡೋದೆಲ್ಲ ಮಾತಾಡೋಂಥ ಅವಶ್ಯಕತೆನೂ ಇರಲಿಲ್ಲ ನನಗೆ. ಅವ್ರು ನಾನು ಕರಿತಾ ಇದ್ದಾರೆ. ಕುಮಾರಸ್ವಾಮಿ ಹೇಳಿದೆ, ಡಿ ಕೆ ಶಿವಕುಮಾರಿಂದ ನಾನು ಬಿ ಜೆ ಪಿ ಜೊತೆ ಸೇರಿದೆ ಅಂತ. ನೀವೇ ಸೇರಿಸಿದ್ದು ನನಗೆ, ನೀ ವಿಷ ಕೊಟ್ಟೆ ಅಂತ ಹೇಳ್ದೆ. ಏನು ವಿಷ ಹೇಳ್ಬೇಕಲ್ಲ ವಿಷ. ಆಯಿತು, ನಮ್ಮ ಹಳೆ ಮೈಸೂರಲ್ಲಿ ಒಂದಷ್ಟು 4 ಸೀಟ್ ಜಾಸ್ತಿ ಆಗಿರ್ಬೋದಪ್ಪ. ಪಾಲಿಟಿಕ್ಸಲ್ಲಿ ಗೆಲ್ದು ಇರ್ತದೆ. ಸೊ ಈಗ ನಾವು ನಾವು ಒಂದ್ಸತಿ ಇಡೀ ದೇವೇಗೌಡರು ಹೆಸರಲ್ಲಿ ಕಂಪ್ಲೀಟ್ ಗೆದ್ದಿದ್ರಪ್ಪ ಅವರು ಹಳೆ ಮೈಸೂರಲ್ಲಿ. ನಾನು ಒಬ್ಬನೇ ಗೆದ್ದಿದ್ದೆ ಇಂಡಿಪೆಂಡೆಂಟಾಗೆ. ಇಲ್ಲಿ ರಾಮಲಿಂಗಾರೆಡ್ಡಿ ಗೆದ್ದಿದ್ರು, ಅಲ್ಲಿ ವಿ ಮುನಿಯಪ್ಪ ಗೆದ್ದಿದ್ದೆ. ಅದು ಬಿಟ್ಟರೆ ಮಿಕ್ಕಿದ್ದು ಅವರೇ ಗೆದ್ದಿದ್ರು. ನಡೀತು. ಒಂದು ಸಣ್ಣ ಶ್ಲೋಕ ಇದೆ, ಶಿಲಾಯುಗಂ ನರಾಯುಗಂ ಅಂತ. ಶಿಲೆಗೆ ಒಂದು ಕಾಲ, ನರಕ್ಕೆ ಒಂದು ಕಾಲ ಅಂತಂದರೆ, ಶಿಲೆಗೆ ಒಂದು, ದೇವ್ರಿಗೂ ಒಂದು ಕಾಲ, ಮನುಷ್ಯನಿಗೂ ಒಂದು ಕಾಲ ಅಂತ. ಈಗ ಎಷ್ಟೋ ಕಡೆ ತೃಪ್ತಿ ಇದೆ. ಇದು ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ. ಎಲ್ಲ ದೇವಸ್ಥಾನಕ್ಕೂ ಎಲ್ಲ ಯೋಗ ಬರೋದಿಲ್ಲ. ಎಲ್ಲ ಒಂದು 2-3 ದೇವಸ್ಥಾನಕ್ಕೆ ಯೋಗ ಇದೆ. ಹಂಗೆ ಮನುಷ್ಯರಿಗೂ ಅಷ್ಟೇ, ಒಂದೊಂದು ಟೈಮ್ ಒಂದೊಂದು ಕಾಲ. ಒಂದು ಕಡೆ ದೇವೇಗೌಡರು ಒಂದು ಕಾಲ ಇತ್ತು, ರಾಮಕೃಷ್ಣ ಹೆಗಡೆ ಒಂದು ಕಾಲ ಇತ್ತು, ಕೃಷ್ಣ ಅವ್ರಿಗೆ ಒಂದು ಕಾಲ ಇತ್ತು, ಸಿದ್ದರಾಮಯ್ಯನವ್ರು ಒಂದು ಕಾಲ ಇದೆ. ಹಂಗೆ ಮೋದಿಯವ್ರಿಗೆ ಒಂದು ಕಾಲ, ಇಂದಿರಾ ಗಾಂಧಿ ಒಂದು ಕಾಲ, ರಾಜೀವ್ ಗಾಂಧಿ ಒಂದು ಕಾಲ. ಅವ್ರ ಮ್ಯಾಂಡೇಟಲ್ಲಿ ಎಲೆಕ್ಷನ್ ಬಂದಿತ್ತು. ಬಟ್ ಈಗ ಈ ಮ್ಯಾಂಡೇಟ್ ಇಲ್ವಲ್ಲ, ಆ ಕಾಲ ಇಲ್ವಲ್ಲ, ಆ ಕಾಲ ಹೋಯ್ತು. ಈಗ ನಾಣ್ಯ ಮೋದಿ ಚೇಂಜ್ ಮಾಡ್ತವ್ರೆ. 500 ರೂಪಾಯಿ ನೋಟ್ ಇದ್ರು 500 ರೂಪಾಯಿ ನೋಟ್ನ ಚೇಂಜ್ ಮಾಡ್ಬಿಟ್ರು ಅವರು. 1,000 ಇದ್ರು ತೆಗೆದ್ಬಿಟ್ಟು ತಿರ್ಗಾ 2,000 ಮಾಡ್ಬಿಟ್ರು. ತಿರ್ಗಾ 2,000 ಅಂತ ತೆಗೆದ್ಬಿಟ್ಟು ತಿರ್ಗಾ ಬರೀ 500 ಸಾಕು ಅಂತ ಹೇಳಿ. ಯು ಕಾಂಟ್ ಚೇಂಜ್ ದಿಸ್ ಫ್ಯಾಕ್ಟ್. ದಿಸ್ ಇಸ್ ಫ್ಯಾಕ್ಟ್. 1,000 ರೂಪಾಯಿ ನೋಟ್ ಏನಾಯ್ತಿತ್ತು? ವಾಟ್ ಈಸ್ ದಿ ಲಾಜಿಕ್? ಓಕೆ, ಆಯ್ತು, ಇದೆಲ್ಲ ಮಾಡಿದ್ರಲ್ಲ, ಎಷ್ಟು ಬ್ಲ್ಯಾಕ್ ಮನಿ ಅಂತ ಡಿಕ್ಲೇರ್ ಮಾಡ್ಬೇಕಾಯ್ತು, ಮಾಡಿ. ಆ ಬ್ಲ್ಯಾಕ್ ಮನಿನ ತೆಗೆದ್ಬಿಟ್ಟು ವೈಟ್ ಮನಿ ಮಾಡಿ ಯಾರ್ಯಾರು ಹಂಚಿದ್ದೀರಿ ನೀವು ಹೇಳಿ, ಯಾರು ಕೊಟ್ಟಿದ್ದೀರಿ ಹೇಳಿ. ಮಂಡ್ಯದ ವಿಷಯಕ್ಕೆ ಬಂದರೆ, ಲಾಸ್ಟ್ ಟೈಮು ಜೋಡೆತ್ತಲ್ಲಿ ನೀವು ಇದ್ರಿ, ಕುಮಾರಸ್ವಾಮಿಯ ಮಗ ನಿಂತಿರ್ತಾರೆ, ನೀವೂ ಹೋಗಿ ಅವರ ಪರ ನಿಂತ್ಕೊಳ್ತೀರಿ. ಈ ಸಲ ನಿಮ್ಮ ಹೆಗಲು ಚೇಂಜ್ ಆಗಿ ಬಿ ಜೆ ಪಿಯವರಿಗೆ ಹೆಗಲು ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು. ಅವರು ನೋಡಿ, ನಾನು ವಿ ಹ್ಯಾಡ್ ಅನ್ ಅಲೈನ್ಸ್ ಅವ್ರ ಜೊತೆ. ನಾವೇ ಅವ್ರನ್ನ ಚೀಫ್ ಮಿನಿಸ್ಟರ್ ಮಾಡಬೇಕು ಅಂತ ಅನ್ಕಂಡೀಷನ್ ಆಗಿ ಮಾಡಿದ್ರು. ಐ ಆಮ್ ಆಲ್ಸೋ ಪಾರ್ಟ್ ಆಫ್ ದಟ್ ರೆಸಲ್ಯೂಷನ್. ಪಾಪ ಸಿದ್ದರಾಮಯ್ಯನವ್ರಿಗೆ ಇಷ್ಟ ಇಲ್ಲ ಅಂದರೂ ಕೂಡ ನಾವೇ ಪಾರ್ಟಿ ಅಧ್ಯಕ್ಷರು ಮಾಡಿ ಅವ್ರನ್ನ ಇದು CLP ಲೀಡರ್ ಮಾಡಿ ಅವ್ರ ಕೈಲಿ ಹೋಗಿ ಗವರ್ನರ್ಗೆ ಲೆಟರ್ ಕೊಟ್ಟು, ಸಿದ್ದರಾಮಯ್ಯ ಶುಡ್ ಬಿ ಕುಮಾರಸ್ವಾಮಿ ಶುಡ್ ಬಿ ದಿ ಚೀಫ್ ಮಿನಿಸ್ಟರ್. ಬಟ್ ದಟ್ ಗ್ರಾಟಿಟ್ಯೂಡ್ ಮಿಸ್ಟರ್ ಕುಮಾರಸ್ವಾಮಿ ಡಿ ನಾಟ್ ಹ್ಯಾವ್ ವಿತ್ ಇಟ್. ಅದನ್ನು ಉಳಿಸ್ಕೋಬೇಕಾಯ್ತು, ಅವರು ಉಳಿಸ್ಕೊಳ್ಳಿಲ್ಲ. ಆಗ ನಮ್ಮ ಪಾರ್ಟಿ ತೀರ್ಮಾನ ಮಾಡ್ತು ಅಲೈನ್ಸ್ ಹೋಗ್ಬೇಕು ಅಂತ. ಅಲೈನ್ಸ್ ಹೋದೋ ಅಲೈನ್ಸಲ್ಲಿ ಒಟ್ಟಿಗೆ ಕೆಲಸ. ನನ್ನ ಡ್ಯೂಟಿ, ನಾನು ಅಲೈನ್ಸ್ ಧರ್ಮ ಏನು ಮಾಡಬೇಕು ನಾನು ಮಾಡಿದ್ದೀನಿ. ವಾಟ್ ಎವರ್ ವಿ ಹ್ಯಾಡ್ ಲಾಟ್ ಆಫ್ ಡಿಫ್ರೆನ್ಸಸ್, ನನಗೂ ಕುಮಾರಸ್ವಾಮಿಗೂ ಪೊಲಿಟಿಕಲ್ ಡಿಫ್ರೆನ್ಸಸ್, ನನಗೂ ದೇವೇಗೌಡರಿಗೂ. 85ರಿಂದ ಅವ್ರು ನನ್ನ ಮೇಲೆ ನಿಂತವ್ರೆ, ನಾನು ಅವ್ರ ಮೇಲೆ ನಿಂತಿದ್ದೀನಿ. ಅವ್ರು ಸೋಲ್ಸವ್ರೆ, ನಾನು ಸೋಲ್ಸಿದ್ದೀನಿ. ಇವೆಲ್ಲ ನಡೆದಿದೆ. ಕುಮಾರಸ್ವಾಮಿ ನನ್ನ ಮೇಲೆ ಅಸೆಂಬ್ಲಿ ನಿಂತ್ಕೊಂಡ, ಸೋತಿದ್ದಾನೆ. ನಾನು ಗೌಡ್ರ ಮೇಲೆ ಪಾರ್ಲಿಮೆಂಟ್ ನಿಂತಿದ್ದೆ, ಸೋತಿದ್ದೀನಿ. ನಾನು ಬೇರೆಯವ್ರು ನಿಲ್ಸಿದ್ದೆ, ಆಯಿತು. ಹೆಣ್ಮಗಳ ನಿಲ್ಸಿ ಸೋಲ್ಸಿ, ಒಂದು ಹೆಣ್ಮಗಳು ನಿಲ್ಲಿಸ್ತಾ, ಕೊನೆಗೆ ಅವರು ಕುಮಾರಸ್ವಾಮಿ ವೈಫ್ ಬಂದು ನಿಂತ್ಕೊಬಿಟ್ರು ನನ್ನ ತಮ್ಮನ ಮೇಲೆ. ದೇರ್ ವಾಸ್ ನೋ ನೆಸೆಸಿಟಿ ಆಲ್ಸೋ. ನಿಲ್ಲಿಸಿದ್ರು, ಆಯಿತು ಅಂತ. ನನ್ನ ತಮ್ಮನು ಆ ಎಲೆಕ್ಷನ್ ಅದು ಆಯಿತು, ಸೋತಾಯಿತು. ಇವೆಲ್ಲ ನಡ್ಕೊಂಡು ಬಂದಿದೆ. ಕೇಸು ಪಾಸು ಹಾಕ್ಸೋದು ಮಾಡೋದು ಎಲ್ಲ ಮಾಡಿದ್ದಾರೆ. ಆ ಬಾಲಕೃಷ್ಣ ಅಂತ ಒಬ್ಬ ಇದ್ದಾನೆ, ಅವನ ಆಫೀಸಿಂದನೇ ಟೇಪ್ ಆಯ್ತಿತ್ತು. ನಮ್ಮ ಮೇಲೆ ಕೇಸು, ನನ್ನ ಹೆಂಡತಿ ಮೇಲೆ ಕೇಸು, ನನ್ನ ತಂಗಿ ಮೇಲೆ ಕೇಸು, ಎಲ್ಲರ ಮೇಲೂ ಕೇಸ್ ಹಾಕಿ ನಾವೇನೋ ದೊಡ್ಡ ಅದರೆಲ್ಲ ಕಳ್ತನ ಮಾಡ್ಬಿಟ್ಟಿದ್ದೀವಿ ಅಂತೆಲ್ಲ ಕೇಸೆಲ್ಲ ಹಾಕ್ಸಿದ್ರು. ಅವೆಲ್ಲ ದೊಡ್ಡ ಹಿಸ್ಟ್ರಿ ಅದನ್ನೆಲ್ಲ ಈಗ ನೆನ್ಸ್ು ಮಾಡಿಕೊಂಡ್ರೆ ಎಲ್ಲ BP ಶುಗರ್ ಎಲ್ಲ ಜಾಸ್ತಿ ಆಯ್ತದೆ. ಲೆಟ್ ಮಿ ನಾಟ್, ವಿ ಹ್ಯಾವ್ ನಾಟ್ ಫರ್ಗೆಟ್. ಬಟ್ ವಿ ಹೆಲ್ಪ್ ದೆಮ್. ಅವ್ರ ಜೊತೆಲಿದ್ದೆ ಇರೋವರೆಗೂ ಪ್ರಾಮಾಣಿಕವಾಗಿ ಅವ್ರ ಪರ ಎಲೆಕ್ಷನ್ ಮಾಡಿದ್ದೀನಿ. ಜನ ಒಪ್ಪಲಿಲ್ಲ ಅಷ್ಟೇ. ನಮ್ದೊಂದೇ ಸೀಟ್ ಬಂತು. ಪಾಪ ಹುಡುಗನು ಸೋತೋಗಿದ್ದ. ಐ ಫೀಲ್ ಸಾರಿ ಫಾರ್ ಹಿಮ್. ಸೋಲ್ಬಾರ್ದಾಯ್ತು. ಆ ಸೋಲ್ಗೆ ಕುಮಾರಸ್ವಾಮಿ ಇಸ್ ಆಲ್ಸೋ ರೆಸ್ಪಾನ್ಸಿಬಲ್. ಪಾಪ ಅನಿತಾ ಚಲುವರಾಯಸ್ವಾಮಿಯನ್ನು ಮಾತಾಡೋಕ್ಕೆ ಹೋಗಿ ರೆಡಿ ಇದ್ರು. ಈ ಡಿ ನಾಟ್ ಹಲೋ. ಇವತ್ತು ಮನೆಗೆ ಗೊತ್ತಿರ್ತಾ ಇರಲ್ಲ ಕುಮಾರಸ್ವಾಮಿ, ಅವತ್ತೇ ಮಾಡಿದ್ರೆ ಪಾಪ ಹುಡುಗ ಗೆಲ್ತಿದ್ದ. ಆ ಪವರ್ದು ಮತ್ತು ತಲೆಲಿತ್ತು ಅವತ್ತು. ನಾನು ರಿಕ್ವೆಸ್ಟ್ ಮಾಡಿಕೊಂಡೆ, ಹೋಗ್ರಿ ಮಾತಾಡ್ರಿ, ಎಲ್ಲರಿಗೂ ಕಾಂಪ್ರಮೈಸ್ ಮಾಡ್ಕೊಳ್ಳಿ, ಮಾತಾಡ್ಕೊಳ್ಳಿ. ಆಫ್ಟರ್ ಆಲ್ ನಾವೆಲ್ಲ ಒಂದು ಪಾರ್ಟಿಲಿ ಇದ್ದೀವಿ ಅಂತ ಹೇಳ್ದ. ಅವರು 7 ಜನ 8 ಜನ MLA ಇದ್ರಲ್ಲ. ಸೊ ನಮ್ಗಳಿಗೆ ರಾಜಕೀಯದವ್ರಿಗೆ ಈ ಪವರ್ ಇದೆಯಲ್ಲ ಭಾಳ ಡೇಂಜರ್ ಇದು.
ಈ ಕುಡಿದಾಗ ವಿಸ್ಕಿ ಗಿಸ್ಕಿ ಕುಡಿದಾಗ 1 ಗಂಟೆ 2 ಗಂಟೆ ಮತ್ತಿರ್ತದೆ, ಇದು ಸಾಯಗಂಟ ಮತ್ತಿದು ಭಾಳ ಡೇಂಜರ್. ಹಂಗೆ ಮತ್ತೆ ಬಂದ್ಬಿಟ್ರೆ ಭಾಳ ಕಷ್ಟ. ಸೊ ವಿ ಶುಡ್ ಬಿ ವೆರಿ ಪ್ರಾಕ್ಟಿಕಲ್ ಇನ್ ಲೈಫ್.